ನಮಸ್ಕಾರ. ಕರ್ನಾಟಕ ಧ್ವನಿಗೆ ಸ್ವಾಗತ. ಕೋಳಿಗಳಿಗಾಗಿ ಅಧಿಕಾರಿಗಳು ಸಂಜೆಯವರೆಗೂ ಕಾದು ಕುಳಿತಿರುವಂತಹ ಘಟನೆಯೊಂದು ರಾಜ್ಯದಲ್ಲಿ ನಡೆದು ಹೋಗಿದೆ. ನಾಟಿ ಕೋಳಿಗಳನ್ನು ರೈತರು ತಮ್ಮ ಮನೆಯ ಗೂಡಿನಿಂದ ಕೋಳಿಗಳನ್ನು ಹೊರಗೆ ಬಿಟ್ಟಿರ್ತಾರೆ. ಈ ಕೋಳಿಗಳಿಗಾಗಿ ವಾಪಸ್ ಮನೆಗೆ ಬರುವ ಸಮಯಕ್ಕೆ ಅಧಿಕಾರಿಗಳು ಕಾದು ಕುಳಿತು ಆ ಕೋಳಿಗಳನ್ನು ಸಾಯಿಸಿದ್ದಾರೆ. ಇದು ನಡೆದಿರುವಂಥದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ವರದನಹಳ್ಳಿಯಲ್ಲಿ. ಹಕ್ಕಿ ಜ್ವರ ಪ್ರಕರಣ ಕಂಡುಬಂದ ನಂತರ ಅಧಿಕಾರಿಗಳು ಕೋಳಿಗಾಗಿ ಕಾದು ಕುಳಿತಂತಹ ಪ್ರಸಂಗ ನಡೆದಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ವರದಹಳ್ಳಿಯಲ್ಲಿ ಹಕ್ಕಿ ಜ್ವರ ದೃಢವಾದ ಕಾರಣ ಗ್ರಾಮದಲ್ಲಿ ಸಾಕಿದ್ದಂತಹ ನಾಟಿ ಕೋಳಿಗಳನ್ನು ಈ ಸಂದರ್ಭದಲ್ಲಿ ಕೊಲ್ಲಲಾಯಿತು. ಪಶುಸಂಗೋಪನಾ ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಬೆಳಿಗ್ಗೆಯಿಂದ ಸಂಜೆಯವರೆಗೂ ಕೂಡ ಕೋಳಿಗಳು ಮನೆಗೆ ಬರುವುದನ್ನೇ ಕಾಯ್ತಾ ಕುಳಿತಿದ್ದರು. ವರದಹಳ್ಳಿಯಲ್ಲಿ ಬಹಳಷ್ಟು ರೈತರು ನಾಟಿ ಕೋಳಿಗಳನ್ನು ಸಾಕಿದ್ದಾರೆ. ಇತ್ತೀಚಿನ ಅಂದರೆ ಶುಕ್ರವಾರ ಬೆಳಿಗ್ಗೆ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಗ್ರಾಮಕ್ಕೆ ಬರುವಷ್ಟರಲ್ಲಿ ಕೆಲವು ರೈತರು ಮನೆಗಳಿಂದ ಕೋಳಿಯನ್ನು ಹೊರಗೆ ಬಿಟ್ಟಿದ್ದಾರೆ. ಪಶುಸಂಗೋಪನಾ ಇಲಾಖೆಯ ಲೆಕ್ಕಾಚಾರದ ಪ್ರಕಾರ ವರದಹಳ್ಳಿಯಲ್ಲಿ ಸುಮಾರು 450 ನಾಟಿ ಕೋಳಿಗಳು ಇದೆ. ಆ ದಿನ ಸಂಜೆಯ ವೇಳೆಗೆ 300 ಕೋಳಿಗಳನ್ನು ಅವರು ಹಿಡಿದಿದ್ದರು. ಇನ್ನು ಉಳಿದ ಕೋಳಿಗಳು ಕತ್ತಲಾದ ನಂತರ ಮನೆಗಳಿಗೆ ಬರ್ತದೆ, ಆಗ ಹಿಡಿಬೇಕು ಅಂತ ಹೇಳಿ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಸಂಜೆಯವರೆಗೂ ಕೂಡ ಅದೇ ಗ್ರಾಮದಲ್ಲಿ ಬೀಡುಬಿಟ್ಟಿದ್ರು. ಕೋಳಿಗಳಿಗೆ ಹುಡುಕಾಟವನ್ನು ಕೂಡ ನಡೆಸಿದರು. ಇತ್ತೀಚೆಗೆ ವರದಹಳ್ಳಿಯ ದ್ಯಾವಪ್ಪ ಮತ್ತು ರತ್ನಮ್ಮ ಅವರ ಮನೆಯಲ್ಲಿ ಮೃತಪಟ್ಟ ಕೋಳಿಗಳಲ್ಲಿ ಹಕ್ಕಿ ಜ್ವರ ದೃಢವಾಗಿದ್ದು ಗ್ರಾಮದಲ್ಲಿ ಸಾಕಿದ್ದ ಎಲ್ಲ ಕೋಳಿಗಳನ್ನು ಕೊಲ್ಲೋದಕ್ಕೆ ಪಶುಸಂಗೋಪನಾ ಇಲಾಖೆ ಮುಂದಾಗಿರುವಂಥದ್ದು. ನಾವು ಇಷ್ಟೇ ಹೇಳಿದರೂ ಕೆಲವು ರೈತರು ಕೋಳಿಗಳನ್ನು ಮನೆಯಿಂದ ಹೊರಗೆ ಬಿಟ್ಟಿದ್ದಾರೆ. ಫಾರಂ ಕೋಳಿಗಳು ಆಗಿದ್ದರೆ ಅದನ್ನು ಸುಲಭವಾಗಿ ಹಿಡಿಬೋದಿತ್ತು. ಆದರೆ ನಾಟಿ ಕೋಳಿಗಳು ತಪ್ಪಿಸಿಕೊಳ್ಳುತ್ತವೆ. ಅದು ಸುಲಭಕ್ಕೆ ಸಿಗುವಂಥದ್ದೇ ಅಲ್ಲ. ರಾತ್ರಿ ಎಷ್ಟೇ ಸಮಯವಾದರೂ ಸರಿ ಎಲ್ಲ ಕೋಳಿಯನ್ನು ಹಿಡಿದು ಸಾಯಿಸಲಾಗುತ್ತೆ ಅಂಥೇಳಿ ಪಶುಸಂಗೋಪನಾ ಇಲಾಖೆಯ ಉಪನಿರ್ದೇಶಕರು ಆಗಿರುವಂಥ ರಂಗಪ್ಪ ಅವರು ಮಾಹಿತಿಯನ್ನು ನೀಡಿದ್ದಾರೆ. ಜೀವಂತವಾಗಿ ಕೋಳಿಗಳನ್ನು ಗ್ರಾಮದ ಸಮೀಪ 7 ಅಡಿ ಆಳ ಮತ್ತು 6 ಅಡಿ ಅಗಲದ ಗುಂಡಿಯಲ್ಲಿ ಈ ಕೋಳಿಗಳನ್ನು ಜೀವಂತವಾಗಿ ಮಣ್ಣು ಮಾಡಲಾಗಿದೆ. ಆನಂತರ ಗ್ರಾಮದಲ್ಲಿ ಔಷಧಿಯನ್ನು ಕೂಡ ಸಿಂಪಡಣೆ ಮಾಡಿರುವಂಥದ್ದು. ಇನ್ನು ಹಕ್ಕಿ ಜ್ವರ ಪೀಡಿತರಲ್ಲಿ ಜ್ವರ, ಕೆಮ್ಮು, ಶೀತ, ತಲೆನೋವು, ಗಂಟಲು ಕೆರೆತ, ಸ್ನಾಯುಗಳಲ್ಲಿ ನೋವು, ಆಯಾಸ ಕಾಣಿಸಿಕೊಳ್ಳುತ್ತೆ. ಕೆಲವೊಮ್ಮೆ ವಾಂತಿ ಮತ್ತು ಬೇದಿಯೂ ಕೂಡ ಆಗಬಹುದು. ಉಸಿರಾಟದಲ್ಲಿ ತೊಂದರೆ ಲಕ್ಷಣಗಳು ಕಾಣಿಸಿದ ಕೂಡಲೇ ಸಮೀಪದ ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿಯನ್ನು ನೀಡಿ ತಪಾಸಣೆಯನ್ನು ಮಾಡಿಸಿಕೊಳ್ಬೇಕು ಅಂಥೇಳಿ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಕೂಡ ತಿಳಿಸಿದ್ದಾರೆ. ಇನ್ನು ಉಚಿತ ಮಾಹಿತಿಗಾಗಿ ಆರೋಗ್ಯ ಸಹಾಯವಾಣಿ 104ಕ್ಕೆ ಕರೆ ಮಾಡಿ ಕೂಡ ತಿಳಿಸ್ಬೋದು ಅಂಥೇಳಿ ಅವರು ಕೇಳಿಕೊಂಡಿದ್ದಾರೆ. ಇನ್ನು ಹೊರ ರಾಜ್ಯಗಳಿಂದ ಕೂಡ ಹೊರ ಜಿಲ್ಲೆಗಳಿಂದ ಕೂಡ ವಾಹನದಲ್ಲಿ ಕೋಳಿಗಳನ್ನು ತಗೊಂಡು ಬರ್ತಾರೆ. ಅವುಗಳನ್ನು ಕೂಡ ಪರೀಕ್ಷೆಗೆ ಒಳಪಡಿಸಿ ಅದರ ಸತ್ಯಾಸತ್ಯತೆ ಏನಿದೆ ಅನ್ನೋಂಥದ್ದನ್ನು ಖಚಿತಪಡಿಸಿಕೊಳ್ಳಲಿಕ್ಕೆ ಜಿಲ್ಲಾಡಳಿತ ಕೂಡ ಮುಂದಾಗಿದೆ. ಆರೋಗ್ಯ ಇಲಾಖೆ, ಪಶುವೈದ್ಯಕೀಯ ಸೇವಾ ಇಲಾಖೆ, ಅರಣ್ಯ ಇಲಾಖೆ, ಕಂದಾಯ ಇಲಾಖೆ, ಗ್ರಾಮೀಣಾಭಿವೃದ್ಧಿ ಇಲಾಖೆಗಳ ಸಭೆಯನ್ನು ಕಾಲಕಾಲಕ್ಕೆ ನಡೆಸಿ ಜಿಲ್ಲಾಡಳಿತ ವರದಿಯನ್ನು ಪಡೆದು ಆನಂತರ ಅಗತ್ಯ ಕ್ರಮಗಳನ್ನು ಕೈಗೊಳ್ತಾ ಇದೆ ಅಂಥೇಳಿ ಜಿಲ್ಲಾಧಿಕಾರಿ ಮಾಹಿತಿಯನ್ನು ಕೂಡ ನೀಡಿದ್ದಾರೆ. ಇನ್ನು ಹಕ್ಕಿ ಜ್ವರ ಹತೋಟಿಗೆ ತರಲಿಕ್ಕೆ ವರದಹಳ್ಳಿ ಹಾಗೆ ಸುತ್ತಮುತ್ತಲ ಪ್ರದೇಶದಲ್ಲಿ ನಿಯಂತ್ರಣ ಕ್ರಮಗಳನ್ನು ಕೂಡ ತಗೊಳ್ಳಾಗ್ತಾ ಇದೆ. ಜನರು ಆತಂಕಕ್ಕೆ ಒಳಗಾಗಬಾರದು ಅಂಥೇಳಿ ಜಿಲ್ಲಾಧಿಕಾರಿ ಮನವಿಯನ್ನು ಕೂಡ ಮಾಡಿದ್ದಾರೆ. ಸೋಂಕು ನಿಯಂತ್ರಿಸುವ ಮೂಲಕ ರೋಗ ಬೇರೆಡೆಗೆ ಹರಡದಂತೆ ಕ್ರಮ ಕೈಗೊಳ್ಳಲಾಗಿದೆ. ಗ್ರಾಮವನ್ನು ಕೇಂದ್ರವಾಗಿಸಿಕೊಂಡು 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕೋಳಿ ಸಾಗಾಣಿಕೆ ಮೇಲೆ ನಿರ್ಬಂಧವನ್ನು ಹೇರಲಾಗಿದೆ. ವರದಹಳ್ಳಿಯಲ್ಲಿನ ಕೋಳಿಗಳ ಮೇಲೆ ಹೆಚ್ಚಿನ ನಿಗಾವನ್ನು ಅಧಿಕಾರಿಗಳು ಇಟ್ಟಿದ್ದಾರೆ. ಜಿಲ್ಲೆಯ ಬೇರೆ ಕಡೆ ಈ ರೀತಿಯ ಸಮಸ್ಯೆ ಕಂಡುಬಂದರೆ ಸಾರ್ವಜನಿಕರು ಶುಚಿತ್ವದಲ್ಲಿ ಹೆಚ್ಚಿನ ಗಮನವನ್ನು ಇಟ್ಟುಕೊಳ್ಳಬೇಕು. ಆರೋಗ್ಯವಾಗಿರುವ ಕೋಳಿ ಮಾಂಸವನ್ನು ಚೆನ್ನಾಗಿ ಬೇಯಿಸಿ ನಂತರ ತಿನ್ನಲಿಕ್ಕೆ ಬಳಸಬಹುದು. ಯಾವುದೇ ರೀತಿಯ ಗೊಂದಲ, ಆತಂಕ ಬೇಡ. ರೋಗ ನಿಯಂತ್ರಣಕ್ಕೆ ಜಿಲ್ಲಾಡಳಿತ ಸಮರೋಪಾದಿಯ ಕ್ರಮಗಳನ್ನು ಕೈಗೊಂಡಿದೆ ಅಂತ ಅವರು ಮಾಹಿತಿಯನ್ನು ನೀಡಿದ್ದಾರೆ. ಇನ್ನು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಎಸ್ ಮಹೇಶ್ ಕುಮಾರ್ ಅವರು ಮಾತನಾಡಿದ್ದಾರೆ.
ಹಕ್ಕಿ ಜ್ವರ H5N1 ಸೋಂಕಿನಿಂದ ಹರಡುವ ರೋಗ ಆಗಿದೆ. ಇದು ಟರ್ಕಿ, ಕೋಳಿ, ಗಿನಿ ಕೋಳಿ, ಬಾತುಕೋಳಿ, ಗೀಜಗ ಮುಂತಾದ ಹಕ್ಕಿಗಳಲ್ಲಿ ಬರುವಂಥ ಸಾಂಕ್ರಾಮಿಕ ಕಾಯಿಲೆ. ಸಾಮಾನ್ಯವಾಗಿ ಹಕ್ಕಿಗಳಿಂದ ಹಕ್ಕಿಗಳಿಗೆ ಅದು ಹರಡುತ್ತದೆ ಅಂತ ಮಾಹಿತಿಯನ್ನು ನೀಡಿದ್ದಾರೆ. ಕೆಲವೊಮ್ಮೆ ರೋಗಪೀಡಿತ ಹಕ್ಕಿಗಳ ಸಂಪರ್ಕದಿಂದ ಮನುಷ್ಯರಲ್ಲೂ ಕೂಡ ಈ ಜ್ವರದ ಲಕ್ಷಣಗಳು ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ. ರೋಗಪೀಡಿತ ಕೋಳಿ ಅಥವಾ ಹಕ್ಕಿಯ ಮಾಂಸವನ್ನು ಸರಿಯಾಗಿ ಬೇಯಿಸದೆ ತಿನ್ನೋದರಿಂದ, ಹಾಗೆ ಸೋಂಕಿರುವಂತಹ ಹಸಿ ಮೊಟ್ಟೆಯನ್ನು ಸೇವಿಸೋದರಿಂದ, ಹಾಗೆ ಕೋಳಿಗಳ ಹಿಕ್ಕೆ, ತ್ಯಾಜ್ಯ, ಮನುಷ್ಯರು ಕುಡಿಯುವಂತಹ ನೀರಿನೊಂದಿಗೆ ಬೆರೆತು ಕಲುಷಿತ ಆದಾಗ ಕಾಯಿಲೆ ಹರಡುತ್ತೆ. ಕೆಲವು ಸಂದರ್ಭದಲ್ಲಿ ಗಾಳಿಯ ಮೂಲಕ ಕೂಡ ಮನುಷ್ಯರಿಗೆ ಹರಡುವ ಸಾಧ್ಯತೆ ಇದೆ ಅಂಥೇಳಿ ಅವರು ಹೇಳಿದ್ದಾರೆ. ಇನ್ನು ಹಕ್ಕಿ ಜ್ವರ ಪೀಡಿತ ಕೋಳಿಗಳು, ಹಕ್ಕಿಗಳು, ಬಾತುಕೋಳಿಗಳು ಸಂಪರ್ಕಕ್ಕೆ ಬಂದ ಜನರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು. ಹಕ್ಕಿ ಜ್ವರ ಪೀಡಿತ ಕೋಳಿ ಅಥವಾ ಹಕ್ಕಿಗಳನ್ನು ಮುಟ್ಟಬಾರದು. ಮುಂದಿನ 4 ದಿನದವರೆಗೆ ತಮ್ಮ ದೇಹದ ಉಷ್ಣಾಂಶದಲ್ಲಿ ಆಗುವಂತಹ ಬದಲಾವಣೆಯನ್ನು ಗಮನಿಸಬೇಕು. ಒಂದು ವೇಳೆ ಜ್ವರದ ಲಕ್ಷಣ ಕಾಣಿಸಿಕೊಂಡಲ್ಲಿ ವೈದ್ಯರನ್ನು ಸಂಪರ್ಕ ಮಾಡಬೇಕು. ಸೋಂಕಿರುವಂತಹ ಪ್ರದೇಶದಲ್ಲಿ ಯಾವುದೇ ವಸ್ತುವನ್ನು ಮುಟ್ಟಿದಾಗ ಕೈಯನ್ನು ಸೋಪಿನಿಂದ ಚೆನ್ನಾಗಿ ತೊಳೆದು ಆರೋಗ್ಯವಾಗಿ ಇಟ್ಟುಕೊಳ್ಬೇಕು ಅಂಥೇಳಿ ಅವರು ಮಾಹಿತಿಯನ್ನು ನೀಡಿದ್ದಾರೆ. ಧನ್ಯವಾದಗಳು.